ಆರ್ಟ್ ಅಂಡ್ ಕ್ರಾಫ್ಟ್ ಕನ್ನಡ ಚಾನೆಲ್ಗೆ ಸುಸ್ವಾಗತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗ್ರೀಟಿಂಗ್ ಕಾರ್ಡ್ ಮೇಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ಯೂಟಿಫುಲ್ ಆಗಿ, ಸಿಂಪಲ್ ಆಗಿ, ಕ್ವಿಕ್ ಆಗಿ ಮತ್ತು ಜಸ್ಟ್ 1 A4 ಸೈಜ್ ಪೇಪರ್ ಇದ್ದರೆ ಸಾಕು ಈ ಗ್ರೀಟಿಂಗ್ ಕಾರ್ಡ್ನ ರೆಡಿ ಮಾಡ್ಬೋದು. ಬರ್ಡೇಗೆ, ಆ್ಯನಿವರ್ಸರಿಗೆ, ಟೀಚರ್ಸ್ ಡೇಗೆ ಎಲ್ಲದಕ್ಕೂ ಕೊಡೋಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ಒಂದು A4 ಸೈಜ್ ಶೀಟ್ ತೊಗೊಳ್ಳಿ. ಇಲ್ಲಿ ನಾನು ಕಲರ್ಫುಲ್ಲಾಗಿ ಇರಲಿ ಅಂತ 2 A4 ಸೈಜ್ ಶೀಟ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಮೊದಲಿಗೆ ಅರ್ಧದಷ್ಟು ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ. ನಾನು 2 ಪೇಪರಿಂದ ಹಾಫ್ ಪೇಜಸ್ನ ತಗೊಂಡಿದ್ದೀನಿ. ಸೊ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಎಡ್ಜಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಪೇಪರ್ನ ಮತ್ತೆ ಅರ್ಧದಾಗೆ ಫೋಲ್ಡ್ ಮಾಡಿ, ಸೇಮ್ ಅದೇ ಥರ 2ನೇ ಪೇಪರ್ ಕೂಡ ಸ್ವಲ್ಪ ಪ್ಲೇಸ್ ಬಿಟ್ಬಿಟ್ಟು ಫೋಲ್ಡ್ ಮಾಡಿ. ಸೊ ಈ ಥರ ಮಡಚೋದ್ರಿಂದ ನಮಗೆ ಪೇಪರ್ ಸ್ಕ್ವೇರ್ ಸೈಜಲ್ಲಿ ಬರುತ್ತೆ. ಸೊ ಟೋಟಲ್ 4 ಬಾಕ್ಸಸ್ ಆಗಿ ಇದು ಸಿಗುತ್ತೆ. ಇವಾಗ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ ಮೇಲೆ ನಮಗೆ ಸ್ಕ್ವೇರ್ ಸಿಗುತ್ತೆ. 2ನೇ ಪೇಪರ್ ಕೂಡ ಇದೇ ಥರನೇ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನಂತರ ಓಪನ್ ಮಾಡಿದರೆ ಇದು ಈ ಥರ ಕಾಣುತ್ತೆ. ಸೊ ನಿಮಗೆ 4 ಸ್ಕ್ವೇರ್ ಬಾಕ್ಸಸ್ ಇಲ್ಲಿ ಸಿಗುತ್ತೆ. ಸೊ ಇದರಲ್ಲಿ 2ನೇ ಸ್ಕ್ವೇರ್ ಬಾಕ್ಸಲ್ಲಿ ಒಂದು ಸರ್ಕಲ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬ್ಯಾಂಗಲ್ ಯೂಸ್ ಮಾಡಿಬಿಟ್ಟು ಸರ್ಕಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. 2 ಪೇಪರ್ಗೆ ಸೇಮ್ ಸೈಜಲ್ಲಿ ಇರಬೇಕು. ಅದಕ್ಕೆ 2 ಪೇಪರ್ ಮೇಲೆ ಇಟ್ಬಿಟ್ಟು ನಾನು 2 ಬಾಕ್ಸಸ್ನ ವಿಡಿಯೋದಲ್ಲಿ ತೋರಿಸಿರೋ ಥರ ಫೋಲ್ಡ್ ಮಾಡಿ, ಸೊ ಒಂದೇ ಪೇಪರಲ್ಲಿ ಈ ಥರ ಮಾಡಬೇಕು, ಇನ್ನೊಂದು ಪೇಪರಲ್ಲಿ ಮಾಡಬಾರ್ದು, ವಿಡಿಯೋದಲ್ಲಿ ತೋರಿಸಿರೋ ಥರ. ಇವಾಗ ಆ ಸರ್ಕಲ್ಸ್ಗೆ ಗಮ್ ಹಾಕಿಬಿಟ್ಟು ಒಂದು ಪೇಪರಿಂದ ಇನ್ನೊಂದು ಪೇಪರ್ನ ಅಂಟಿಸ್ಬಿಡಿ. ಸೊ ಸೇಮ್ ಅದೇ ಥರನೇ ವಿಡಿಯೋದಲ್ಲಿ ತೋರಿಸಿರೋ ಥರನೇ ಎಡ್ಜಲ್ಲಿ ಸ್ವಲ್ಪ ಪ್ಲೇಸ್ ಬಿಟ್ಟಿದ್ರಲ್ಲ ಅಲ್ಲಿ ಕೂಡ ಗಮ್ ಹಾಕಿಬಿಟ್ಟು ಒಂದು ಪೇಪರಿಂದ ಇನ್ನೊಂದು ಪೇಪರ್ನ ವಿಡಿಯೋದಲ್ಲಿ ತೋರಿಸಿರೋ ಥರ ಸ್ಟಿಕ್ ಮಾಡಿ. ಸೊ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಅದನ್ನು ಸ್ವಲ್ಪ ಟರ್ನ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ಬಾಕ್ಸ್ ರೆಡಿಯಾಗಿರುತ್ತೆ. ಸೊ ಇದರಲ್ಲಿ ಬರ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ಯಾವುದಾದ್ರೂ ನೀವು ಬರಿಬೋದು, ಅಥವಾ ಫೋಟೋನಾದರೂ ಅಲ್ಲಿ ಸ್ಟಿಕ್ ಮಾಡಿಬಿಟ್ಟು ಕೊಡ್ಬೋದು. ಸಖತ್ ಸಿಂಪಲ್ ಆಗಿದೆ, ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.